ಶಿವಪುರ ಎಂಬ ಸಣ್ಣ ಪಟ್ಟಣದಲ್ಲಿ ರಾಘವ್ ಎಂಬ 28 ವರ್ಷದ ಯುವಕ ವಾಸಿಸುತ್ತಿದ್ದ. ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಘವ್ ತನ್ನ ತಾಯಿ ಶಾರದಮ್ಮನನ್ನು ತುಂಬಾ ಪ್ರೀತಿಸುತ್ತಿದ್ದ. ಕೆಲವು ವರ್ಷಗಳ ಹಿಂದೆ ಅವನ ತಂದೆ ನಿಧನರಾಗಿದ್ದರು. ಮಗನಿಗೆ ಒಳ್ಳೆಯ ಹುಡುಗಿಯನ್ನು ಮದುವೆ ಮಾಡಿಸಿ ಅವನ ಜೀವನವನ್ನು ಸುಂದರವಾಗಿಸಬೇಕು ಎಂಬುದೇ ಶಾರದಮ್ಮನ ದೊಡ್ಡ ಆಸೆಯಾಗಿತ್ತು. ಒಂದು ದಿನ ಸಂಬಂಧಿಕರ ಮೂಲಕ ನಂದಿನಿ ಎಂಬ ಹುಡುಗಿಯ ಸಂಬಂಧ ರಾಘವ್ ಮನೆಗೆ ಬಂತು. ನಂದಿನಿ ವಿದ್ಯಾವಂತಳು, ಸರಳ ಸ್ವಭಾವದವಳು ಮತ್ತು ತುಂಬಾ ಶಾಂತವಾಗಿ ಮಾತನಾಡುತ್ತಿದ್ದಳು. ಮೊದಲ ಭೇಟಿಯಲ್ಲೇ ರಾಘವ್ಗೆ ಅವಳು ಇಷ್ಟವಾದಳು. ಮದುವೆಯ ಬಗ್ಗೆ ಮಾತನಾಡಿದಾಗ ನಂದಿನಿ, ಮದುವೆ ಅಂದರೆ ಇಬ್ಬರು ವ್ಯಕ್ತಿಗಳು ಮಾತ್ರ ಒಂದಾಗೋದು ಅಲ್ಲ, 2 ಕುಟುಂಬಗಳು ಒಂದಾಗೋದು ಎಂದು ಹೇಳಿದಳು. ಆ ಮಾತು ರಾಘವ್ಗೆ ತುಂಬಾ ಇಷ್ಟವಾಯಿತು. ಕೆಲವು ದಿನಗಳಲ್ಲೇ ಮದುವೆ ನಿಶ್ಚಯವಾಯಿತು. ಕೊನೆಗೂ ಮದುವೆಯ ದಿನ ಬಂತು. ಮನೆಯ ಮುಂದೆ ದೀಪಗಳು ಬೆಳಗುತ್ತಿದ್ದವು. ಸಂಬಂಧಿಕರ ಓಡಾಟ, ನಾದಸ್ವರದ ಶಬ್ದ, ಎಲ್ಲೆಡೆ ಸಂತೋಷದ ವಾತಾವರಣ. ರಾಘವ್ ಮಂಟಪದಲ್ಲಿ ಕುಳಿತಿದ್ದರೆ ನಂದಿನಿ ಮದುವೆ ಸೀರೆಯಲ್ಲಿ ಅವನ ಪಕ್ಕದಲ್ಲಿ ಕುಳಿತಿದ್ದಳು. ಇಬ್ಬರ ಮದುವೆ ಶಾಸ್ತ್ರಗಳು ಸಂತೋಷದಿಂದ ನಡೆದವು. ರಾಘವ್ ನಂದಿನಿಗೆ ತಾಳಿ ಕಟ್ಟಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಶಾರದಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ತನ್ನ ಮಗನ ಜೀವನ ಚೆನ್ನಾಗಿರಲಿ ಎಂದು ದೇವರನ್ನು ಪ್ರಾರ್ಥಿಸಿದಳು. ಮದುವೆಯ ಕಾರ್ಯಕ್ರಮ ಮುಗಿದ ನಂತರ ನವದಂಪತಿಯನ್ನು ಮನೆಗೆ ಕರೆತರಲಾಯಿತು. ಎಲ್ಲರೂ ನಗುತ್ತಾ ಮಾತನಾಡುತ್ತಿದ್ದರು. ಆದರೆ ಆ ಸಂತೋಷದ ನಡುವೆ ಯಾರಿಗೂ ಗೊತ್ತಿರದ ಒಂದು ರಹಸ್ಯ ರಾಘವ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಲು ಸಿದ್ಧವಾಗಿತ್ತು. ರಾತ್ರಿ ಎಲ್ಲರೂ ಮಲಗಿದ ನಂತರ ರಾಘವ್ ಮತ್ತು ನಂದಿನಿ ತಮ್ಮ ಕೋಣೆಯಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ರಾಘವ್ನ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಮೆಸೇಜ್ ಬಂತು. ನೀನು ಮದುವೆಯಾಗಿರುವ ಹುಡುಗಿಯ ಬಗ್ಗೆ ನಿನಗೆ ಗೊತ್ತಿಲ್ಲದ ಒಂದು ಸತ್ಯವಿದೆ. ಈಗಲೇ ಈ ಫೋಟೋ ನೋಡು ಎಂದು ಅದರಲ್ಲಿ ಬರೆಯಲಾಗಿತ್ತು. ರಾಘವ್ಗೆ ಆಶ್ಚರ್ಯವಾಯಿತು. ಅವನು ಫೋಟೋ ತೆರೆದ ಕ್ಷಣ ಅವನ ಮುಖ ಬದಲಾಯಿತು. ಆ ಫೋಟೋದಲ್ಲಿ ನಂದಿನಿಯೊಬ್ಬ ವಯಸ್ಸಾದ ವ್ಯಕ್ತಿಯ ಜೊತೆ ನಿಂತಿದ್ದಳು. ಆ ವ್ಯಕ್ತಿಯನ್ನು ರಾಘವ್ ಚೆನ್ನಾಗಿ ಗುರುತಿಸಿದ್ದ. ಅದು ಅವನ ಸ್ವಂತ ತಂದೆ. ರಾಘವ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ನನ್ನ ತಂದೆಯ ಜೊತೆ ನಂದಿನಿ ಹೇಗೆ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೂಡಿತು. ರಾಘವ್ ತಕ್ಷಣ ನಂದಿನಿಯ ಬಳಿ ಹೋಗಿ ಆ ಫೋಟೋವನ್ನು ತೋರಿಸಿದ. ಫೋಟೋ ನೋಡಿದ ಕೂಡಲೇ ನಂದಿನಿಯ ಮುಖದಲ್ಲಿ ಆತಂಕ ಕಾಣಿಸಿತು. ಈ ಫೋಟೋದಲ್ಲಿ ನೀನ್ ಯಾಕಿದೀಯಾ ಎಂದು ರಾಘವ್ ಕೋಪದಿಂದ ಕೇಳಿದ. ನಂದಿನಿ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ನಿಧಾನವಾಗಿ, ನಾನು ನಿನಗೆ ಎಲ್ಲವನ್ನೂ ಹೇಳಬೇಕು, ಆದರೆ ದಯವಿಟ್ಟು ಮೊದಲು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಎಂದಳು. ರಾಘವ್ ಕೋಪದಿಂದ, ಮದುವೆಯಾಗುವ ಮೊದಲು ಹೇಳಬೇಕಾದ ವಿಷಯವನ್ನು ಈಗ ಯಾಕೆ ಹೇಳುತ್ತಿದ್ದೀಯಾ ಎಂದು ಕೇಳಿದ. ನಂದಿನಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಾನು ನಿನ್ನನ್ನು ಮೋಸ ಮಾಡಿಲ್ಲ. ಈ ವಿಷಯವನ್ನು ಹೇಳಲು ನಾನು ಹಲವಾರು ಬಾರಿ ಪ್ರಯತ್ನಿಸಿದ್ದೆ. ಆದರೆ ನಿನ್ನ ತಾಯಿಯೇ ಮದುವೆಯ ನಂತರ ಎಲ್ಲವನ್ನೂ ಹೇಳೋಣ ಎಂದು ಹೇಳಿದರು ಎಂದಳು. ಈ ಮಾತು ಕೇಳಿದ ರಾಘವ್ ಮತ್ತಷ್ಟು ಗೊಂದಲಕ್ಕೊಳಗಾದ. ನನ್ನ ತಾಯಿಗೂ ಈ ವಿಷಯ ಗೊತ್ತಿತ್ತಾ ಎಂದು ಕೇಳಿದಾಗ ನಂದಿನಿ ನಿಧಾನವಾಗಿ ತಲೆಯಾಡಿಸಿದಳು. ನಂದಿನಿ ತನ್ನ ಹಳೆಯ ಜೀವನದ ಕಥೆಯನ್ನು ಹೇಳಲು ಆರಂಭಿಸಿದಳು. ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ಅಪಘಾತದಲ್ಲಿ ಸತ್ತರು. ಆ ಸಮಯದಲ್ಲಿ ನನ್ನ ತಾಯಿ ಮತ್ತು ನಾನು ತುಂಬಾ ಕಷ್ಟದಲ್ಲಿದ್ದೆವು. ನಮ್ಮ ಜೀವನ ಸಾಗಿಸುವುದೇ ಕಷ್ಟವಾಗಿತ್ತು. ಆಗ ನಿನ್ನ ತಂದೆ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ್ರು. ನನ್ನ ಶಿಕ್ಷಣಕ್ಕೆ ಹಣ ನೀಡಿದ್ರು. ಆದ್ರೆ ಅವರು ಆ ಸಹಾಯವನ್ನು ಯಾರಿಗೂ ಹೇಳಲಿಲ್ಲ. ಅವರು ನಮ್ಮ ಕುಟುಂಬವನ್ನು ಎಂದಿಗೂ ಅವಮಾನಿಸಲಿಲ್ಲ. ನಾನು ಅವರ ಸಹಾಯದಿಂದ ಓದಿ ದೊಡ್ಡವಳಾದೆ ಎಂದಳು. ರಾಘವ್ ಮೌನವಾಗಿ ಕೇಳುತ್ತಿದ್ದ. ಅವನಿಗೆ ತನ್ನ ತಂದೆಯ ಬಗ್ಗೆ ಇಂಥ ವಿಷಯ ಗೊತ್ತೇ ಇರಲಿಲ್ಲ. ಆದ್ರೆ ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಇತ್ತು. ಹಾಗಾದ್ರೆ ಆ ಫೋಟೋ ಯಾವಾಗ ತೆಗೆದದ್ದು ಎಂದು ಕೇಳಿದ. ನಂದಿನಿ ಕಣ್ಣೀರನ್ನು ಒರೆಸಿಕೊಂಡು, ಅದು ನನ್ನ ಕಾಲೇಜಿನ ಕೊನೆಯ ದಿನ ತೆಗೆದ ಫೋಟೋ. ನಿನ್ನ ತಂದೆ ನನ್ನನ್ನು ನೋಡಲು ಬಂದಿದ್ರು. ಆಗ ಅವರು ನನಗೆ ಒಂದು ಮಾತು ಹೇಳಿದ್ರು. ನೀನು ಒಳ್ಳೆಯ ಜೀವನ ನಡೆಸಬೇಕು. ಯಾವತ್ತಾದ್ರೂ ನನ್ನ ಮಗನ ಜೊತೆ ನಿನ್ನ ಮದುವೆ ಆಗುವ ಪರಿಸ್ಥಿತಿ ಬಂದರೆ ಅವನ ಜೀವನಕ್ಕೆ ಒಳ್ಳೆಯ ಸಂಗಾತಿಯಾಗು ಎಂದು ಹೇಳಿದ್ರು ಎಂದಳು. ಈ ಮಾತು ಕೇಳಿದ ರಾಘವ್ಗೆ ಏನು ಹೇಳಬೇಕು ಎಂಬುದೇ ತಿಳಿಯಲಿಲ್ಲ. ತನ್ನ ತಂದೆ ನಂದಿನಿಯ ಕುಟುಂಬಕ್ಕೆ ಸಹಾಯ ಮಾಡಿದ್ದರಷ್ಟೇ ಅಲ್ಲ, ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೂ ಹೊಂದಿದ್ದರು ಎಂಬ ಸತ್ಯ ಅವನಿಗೆ ಅರ್ಥವಾಯಿತು. ಆದರೆ ನಂದಿನಿ ಇನ್ನೂ ಒಂದು ವಿಷಯವನ್ನು ಹೇಳಬೇಕಿತ್ತು. ನಿಮ್ಮ ತಂದೆ ಸಾಯುವ ಕೆಲವು ದಿನಗಳ ಮೊದಲು ನನ್ನ ತಾಯಿಯನ್ನು ಭೇಟಿ ಮಾಡಿದ್ದರು. ಅವರು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಮಾತನಾಡಿದ್ದರು. ಹೋಗುವ ಮೊದಲು ಅವರು ಈ ಲಕೋಟೆಯನ್ನು ನನ್ನ ಬಳಿ ಇಟ್ಟು ಹೋದ್ರು ಎಂದು ಹೇಳಿ ಒಂದು ಹಳೆಯ ಲಕೋಟೆಯನ್ನು ರಾಘವ್ಗೆ ಕೊಟ್ಟಳು. ರಾಘವ್ ನಡುಗುವ ಕೈಗಳಿಂದ ಲಕೋಟೆಯನ್ನು ತೆರೆದ. ಅದರೊಳಗೆ ಕೆಲವು ದಾಖಲೆಗಳು ಮತ್ತು ಒಂದು ಪತ್ರ ಇತ್ತು. ಪತ್ರದಲ್ಲಿ ರಾಘವ್ಗೆ ಈ ವಿಷಯ ತಿಳಿಯಬಾರದು, ಅವನು ತನ್ನ ಜೀವನವನ್ನು ಶಾಂತಿಯಿಂದ ನಡೆಸಬೇಕು ಎಂದು ಬರೆಯಲಾಗಿತ್ತು. ಈ ಸಾಲುಗಳನ್ನು ಓದಿದ ರಾಘವ್ನ ಮನಸ್ಸಿನಲ್ಲಿ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡವು. ತನ್ನ ತಂದೆ ಯಾವ ವಿಷಯವನ್ನು ತನ್ನಿಂದ ಮುಚ್ಚಿಟ್ಟಿದ್ದರು ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ರಾಘವ್ ಆ ರಾತ್ರಿ ನೇರವಾಗಿ ತನ್ನ ತಾಯಿ ಶಾರದಮ್ಮನ ಬಳಿ ಹೋದ. ಅವಳ ಕೈಯಲ್ಲೂ ಒಂದು ಹಳೆಯ ಲಕೋಟೆ ಇತ್ತು. ರಾಘವ್ ತನ್ನ ತಾಯಿಯನ್ನು ನೋಡಿ, ಅಮ್ಮ, ನನಗೆಲ್ಲವೂ ಗೊತ್ತಾಗ್ಬೇಕು. ನಂದಿನಿಯ ಜೊತೆ ನನ್ನ ತಂದೆಗೆ ಏನು ಸಂಬಂಧ? ಈ ದಾಖಲೆಗಳೆಲ್ಲ ಏನು ಎಂದು ಕೇಳಿದ. ಶಾರದಮ್ಮ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ಕಣ್ಣೀರಿನಿಂದ, ನಂದಿನಿ, ನಿನ್ನನ್ನು ಮೋಸ ಮಾಡಿಲ್ಲ. ನಿಜವಾಗಿ ಹೇಳಬೇಕೆಂದರೆ ನಿನ್ನ ತಂದೆ ಅವಳ ಕುಟುಂಬಕ್ಕೆ ಸಹಾಯ ಮಾಡಿದ್ದು ಒಂದು ದೊಡ್ಡ ಕಾರಣಕ್ಕಾಗಿ ಎಂದಳು. ರಾಘವ್ ಕುತೂಹಲದಿಂದ ನೋಡುತ್ತಿದ್ದ. ಶಾರದಮ್ಮ ಮುಂದುವರಿಸಿ,
ನಿನ್ನ ತಂದೆಯ ಸಾವಿಗೆ ಕಾರಣವಾದ ಅಪಘಾತದಲ್ಲಿ ನಂದಿನಿಯ ತಂದೆಯ ಯಾವುದೇ ತಪ್ಪಿರಲಿಲ್ಲ. ಆದರೆ ಆ ಅಪಘಾತದ ನಂತರ ಅವರ ಮೇಲೆ ತಪ್ಪು ಆರೋಪ ಮಾಡಲಾಗಿತ್ತು. ನಿನ್ನ ತಂದೆ ನಂತರ ಸತ್ಯವನ್ನು ಹುಡುಕಿದಾಗ ಆ ಅಪಘಾತದ ಹಿಂದೆ ನಮ್ಮ ಕುಟುಂಬದ ಒಬ್ಬ ಹತ್ತಿರದ ಸಂಬಂಧಿಯ ಕೈವಾಡವಿರುವುದು ಗೊತ್ತಾಯಿತು ಎಂದಳು. ರಾಘವ್ ಬೆಚ್ಚಿಬಿದ್ದ. ಅವ್ರ್ಯಾಕೆ ಅಪ್ಪನಿಗೆ ಹೀಗೆ ಮಾಡಿದ್ರು ಎಂದು ಕೇಳಿದ. ಶಾರದಮ್ಮ ಹೇಳಿದಳು, ನಿನ್ನ ತಂದೆಯ ಆಸ್ತಿಯನ್ನು ಕಬಳಿಸುವ ಉದ್ದೇಶ ಅವರಿಗಿತ್ತು. ನಿನ್ನ ತಂದೆಗೆ ಸತ್ಯ ಗೊತ್ತಾದ ನಂತರ ಅದನ್ನು ಬಹಿರಂಗಪಡಿಸುವ ಮೊದಲು ಅವರೇ ಸಾವನ್ನಪ್ಪಿದರು. ನಿನ್ನ ತಂದೆ ಸಾಯುವ ಮೊದಲು ನಂದಿನಿಯ ಕುಟುಂಬವನ್ನು ರಕ್ಷಿಸಲು ಪ್ರಯತ್ನಿಸಿದ್ದರು. ಅದಕ್ಕಾಗಿಯೇ ಅವರು ನಂದಿನಿಯ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದರು. ರಾಘವ್ಗೆ ಆಗ ಮೊದಲಿನಿಂದಲೂ ತನ್ನ ಮನಸ್ಸಿನಲ್ಲಿ ಮೂಡಿದ್ದ ಅನುಮಾನ ತಪ್ಪು ಎಂಬುದು ಅರ್ಥವಾಗತೊಡಗಿತು. ಅಷ್ಟರಲ್ಲಿ ರಾಘವ್ಗೆ ಅಪರಿಚಿತ ಸಂಖ್ಯೆಯಿಂದ ಬಂದ ಮೊದಲ ಮೆಸೇಜ್ ನೆನಪಾಯಿತು. ಅವನು ಆ ಸಂಖ್ಯೆಗೆ ಕರೆ ಮಾಡಿದ. ಕೆಲವು ಕ್ಷಣಗಳ ನಂತರ ಒಬ್ಬ ವ್ಯಕ್ತಿ ಕರೆ ಸ್ವೀಕರಿಸಿದ. ನಾನು ನಿಮ್ಮ ತಂದೆಯ ಹಳೆಯ ಸ್ನೇಹಿತ. ನಿಮ್ಮ ಮದುವೆಯ ದಿನವೇ ಈ ವಿಷಯವನ್ನು ಹೇಳಬೇಕಾಯಿತು. ನಿಮ್ಮ ಕುಟುಂಬದ ಹಳೆಯ ದಾಖಲೆಗಳು ಈಗ ನನ್ನ ಕೈಗೆ ಸಿಕ್ಕಿವೆ ಎಂದನು. ಅವನು ಕೆಲವು ದಾಖಲೆಗಳನ್ನು ರಾಘವ್ಗೆ ಕಳುಹಿಸಿದ. ದಾಖಲೆಗಳನ್ನು ಪರಿಶೀಲಿಸಿದ ನಂತರ ರಾಘವ್ಗೆ ಸಂಪೂರ್ಣ ಸತ್ಯ ಅರ್ಥವಾಯಿತು. ನಂದಿನಿ ತನ್ನ ಜೀವನದಲ್ಲಿ ಯಾವುದನ್ನೂ ಮರೆಮಾಚಿ ಅವನನ್ನು ಮೋಸ ಮಾಡಿರಲಿಲ್ಲ. ಅವಳು ಕೇವಲ ತನ್ನ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಳು. ಅವಳ ತಂದೆಯು ತನ್ನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಬಯಸಿದ್ದರು. ರಾಘವ್ ನಿಧಾನವಾಗಿ ನಂದಿನಿಯ ಬಳಿಗೆ ಹೋದ. ಅವಳು ಇನ್ನೂ ಕಣ್ಣೀರಿನಿಂದ ಕುಳಿತಿದ್ದಳು. ರಾಘವ್ ಅವಳ ಮುಂದೆ ಕುಳಿತು, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಅನುಮಾನಿಸಬಾರದಿತ್ತು. ನಿನ್ನ ಬಗ್ಗೆ ತಿಳಿಯದೆ ನಿನ್ನ ಮೇಲೆ ಕೋಪಗೊಂಡೆ. ಆದರೆ ಇಂದು ನನಗೆ ಸತ್ಯ ಗೊತ್ತಾಗಿದೆ. ನೀನು ನನ್ನ ಜೀವನಕ್ಕೆ ಬಂದಿರುವುದು ಕೇವಲ ಮದುವೆಯ ಸಂಬಂಧದಿಂದ ಅಲ್ಲ. ನೀನು ನನ್ನ ತಂದೆಯ ನಂಬಿಕೆಯನ್ನು ಉಳಿಸಲು ಬಂದಿದ್ದೀಯಾ ಎಂದು ಹೇಳಿದ. ನಂದಿನಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅಷ್ಟರಲ್ಲಿ ಶಾರದಮ್ಮ ಕೂಡ ಅಲ್ಲಿಗೆ ಬಂದು ನಂದಿನಿಯ ಕೈ ಹಿಡಿದು, ಇವತ್ತಿನಿಂದ ನೀನು ನನ್ನ ಸೊಸೆಯಲ್ಲ, ನನ್ನ ಮಗಳು ಎಂದಳು. ನಂದಿನಿ ಶಾರದಮ್ಮನನ್ನು ಅಪ್ಪಿಕೊಂಡಳು. ಕೆಲವು ದಿನಗಳ ನಂತರ ರಾಘವ್ ತನ್ನ ತಂದೆಯ ಹಳೆಯ ದಾಖಲೆಗಳನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಿದ. ಹಳೆಯ ಅಪಘಾತದ ಪ್ರಕರಣ ಮತ್ತೆ ತನಿಖೆಗೆ ಒಳಪಟ್ಟಿತು. ನಂದಿನಿಯ ತಂದೆಯ ಮೇಲೆ ಬಂದಿದ್ದ ಆರೋಪ ಸುಳ್ಳು ಎಂದು ಸಾಬೀತಾಯಿತು. ಹಲವು ವರ್ಷಗಳಿಂದ ಅವರ ಕುಟುಂಬದ ಮೇಲೆ ಇದ್ದ ಕಳಂಕ ದೂರವಾಯಿತು. ಒಂದು ದಿನ ರಾಘವ್ ತನ್ನ ತಂದೆಯ ಫೋಟೋದ ಮುಂದೆ ನಿಂತು, ಅಪ್ಪ, ನೀನು ನನಗೆ ಹಣ, ಆಸ್ತಿ ಯಾವುದನ್ನೂ ಬಿಟ್ಟು ಹೋಗಿಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ಇಂದು ನನಗೆ ಗೊತ್ತಾಯಿತು, ನೀನು ನನಗೆ ಒಬ್ಬ ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿದೀಯ. ನಿನ್ನ ನಂಬಿಕೆಯನ್ನು ಅವಳು ಉಳಿಸಿಕೊಂಡಿದ್ದಾಳೆ ಎಂದು ಹೇಳಿದ. ದೂರದಲ್ಲಿ ನಿಂತಿದ್ದ ನಂದಿನಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಯಾರನ್ನಾದರೂ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಅನುಮಾನಿಸುವುದು ತುಂಬಾ ಸುಲಭ. ಆದರೆ ಸತ್ಯವನ್ನು ತಿಳಿದುಕೊಳ್ಳಲು ಅವರ ಮಾತನ್ನೂ ಕೇಳಬೇಕು. ಕೆಲವೊಮ್ಮೆ ನಾವು ರಹಸ್ಯ ಎಂದು ಭಾವಿಸುವ ವಿಷಯದ ಹಿಂದೆ ಮೋಸವಲ್ಲ, ಒಂದು ದೊಡ್ಡ ತ್ಯಾಗ ಅಡಗಿರಬಹುದು. ಮದುವೆ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳು ಒಂದಾಗುವುದು ಅಲ್ಲ, ಅದು ನಂಬಿಕೆ, ಗೌರವ ಮತ್ತು ಸತ್ಯದ ಮೇಲೆ ನಿಂತಿರುವ ಒಂದು ಜೀವನ. ಆದ್ದರಿಂದ ಸಂಬಂಧಗಳಲ್ಲಿ ಅನುಮಾನ ಮೂಡುವಾಗ ತಕ್ಷಣ ತೀರ್ಪು ನೀಡದೆ ಮೊದಲು ಸತ್ಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ.